ಮಂದಾನ ನಾಯಕತ್ವದ ಆರ್ಸಿಬಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಫೈನಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ರೋಚಕ ಜಯ ಸಾಧಿಸಿ ಚಾಂಪಿಯನ್ ಆಗಿದೆ. ಆದರೆ ನಿಮಗೆ ಗೊತ್ತಾ, ಫೈನಲ್ಗೂ ಮೊದಲು ವಿಪರೀತ ಜ್ವರದಿಂದ ಬಳಲ್ತಾ ಇದ್ದ ಸ್ಮೃತಿ ಮಂದಾನ ಮೈ ಸುಡೋ ಜ್ವರದ ನಡುವೆನೂ ಕಪ್ ಹಾಗೂ ಆರೆಂಜ್ ಕ್ಯಾಪ್ ಎರಡನ್ನೂ ಪಡೆಯುವಲ್ಲಿ ಯಶಸ್ವಿಯಾಗ್ತಾರೆ. 87 ರನ್ ಸಿಡಿಸಿರೋ ಮಂದಾನ ನಿನ್ನೆಯ ಗೆಲುವಿನ ಪ್ರಮುಖ ರೂವಾರಿ. 4ನೇ ಸೀಸನ್ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಸ್ಮೃತಿ ಮಂದಾನ ನೇತೃತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಸತತ 4ನೇ ಬಾರಿ ಫೈನಲ್ ಪ್ರವೇಶಿಸಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಆರ್ಸಿಬಿ ತಂಡ 6 ವಿಕೆಟ್ ಅಂತರದ ರೋಚಕ ಜಯ ಸಾಧಿಸಿದೆ. ಗೆಲ್ಲಲು ಬರೋಬ್ಬರಿ 204 ರನ್ಗಳ ಕಠಿಣ ಗುರಿ ಬೆನ್ನತ್ತಿದ ಆರ್ಸಿಬಿ 2 ಎಸೆತ ಬಾಕಿ ಇರುವಾಗಲೇ ರೋಚಕ ಜಯ ಸಾಧಿಸಿತು. ಇನ್ನು ನಾಯಕಿ ಸ್ಮೃತಿ ಮಂದಾನ ಸ್ಫೋಟಕ ಅರ್ಧ ಶತಕ ಸಿಡಿಸಿ ಈ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಇದೀಗ ಫೈನಲ್ ಪಂದ್ಯಕ್ಕೂ ಮುನ್ನ ಸ್ಮೃತಿ ಮಂದಾನ ವಿಪರೀತ ಜ್ವರದಿಂದ ಬಳಲ್ತಾ ಇದ್ರು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಹೀಗಿದ್ದು ಮಂದಾನ 41 ಎಸೆತಗಳಲ್ಲಿ ಆಕರ್ಷಕ 87 ರನ್ ಸಿಡಿಸಿದ್ರು. ವಡೋದರದಲ್ಲಿ ನಡೆದ ಫೈನಲ್ಸ್ನಲ್ಲಿ ಆರ್ಸಿಬಿ ತಂಡವು ಚಾಂಪಿಯನ್ ಆಗ್ತಾ ಇದ್ದಂತೆ ಮಾತನಾಡಿದ ಬೆಂಗಳೂರು ಮಹಿಳಾ ತಂಡದ ಹೆಡ್ ಕೋಚ್ ಮಲೋಲನ್ ರಂಗರಾಜ್, ಸ್ಮೃತಿ ಮಂದಾನಾಗೆ ವಿಪರೀತ ಜ್ವರ ಇತ್ತು. ಆಕೆಗೆ ತುಂಬಾ ಜ್ವರ ಇದ್ದಿದ್ರಿಂದ ಆರೋಗ್ಯ ಕೈ ಕೊಟ್ಟಿತ್ತು. ಆದರೆ ಅದನ್ನ ಆಕೆ ತಂಡದ ಉಳಿದ ಆಟಗಾರ್ತಿಯರಿಗೂ ಗೊತ್ತಾಗದೇ ರೀತಿಯಾಗಿದ್ರು. ನೀನು ಫೈನಲ್ ಆಡ್ಬೋದಾ ಅಂತ ನಾನು ಫೈನಲ್ಗೂ ಮುಂಚೆ ಸ್ಮೃತಿಯನ್ನ ಕೇಳಿದೆ. ಆಗ ಆಕೆ ತೊಂದರೆ ಇಲ್ಲ, ನಾನು ಆಡ್ತೀನಿ ಅಂತ ಫೈನಲ್ಗೆ ರೆಡಿ ಆದ್ರು ಅನ್ನೋದಾಗಿ ಆರ್ಸಿಬಿ ಹೆಡ್ ಕೋಚ್ ಹೇಳಿದ್ದಾರೆ. ಬೃಹತ್ ಗುರಿ ಬೆನ್ ಹತ್ತೋದಕ್ಕಿಳಿದ ಆರ್ಸಿಬಿ ಆರಂಭದಲ್ಲೇ ಆಘಾತ ಕೂಡ ಎದುರಿಸುತ್ತೆ. ಗ್ರೇಸ್ ಹ್ಯಾರಿಸ್ 9 ರನ್ಗೆ ಔಟ್ ಆಗ್ತಾರೆ. ಆದರೆ ನಾಯಕಿ ಸ್ಮೃತಿ ಮಂದಾನ ಹಾಗೆ ಜಾರ್ಜಿಯೋಲ್ ಡೆಲ್ಲಿ ಬೌಲರ್ಗಳ ಬೆವರಿಳಿಸ್ತಾರೆ. ವೇಗವಾಗಿ ರನ್ ಕಲೆ ಹಾಕುತ್ತಾ ಬಂದ ಈ ಜೋಡಿ 2ನೇ ವಿಕೆಟ್ಗೆ 92 ಎಸೆತಗಳಲ್ಲಿ 165 ರನ್ ಸೇರಿಸುತ್ತೆ. ಓಲ್ 54 ಎಸೆತಗಳಲ್ಲಿ 79 ರನ್ ಸಿಡಿಸಿದ್ರೆ ಸ್ಮೃತಿ 41 ಎಸೆತಗಳಲ್ಲಿ 87 ರನ್ನನ್ನ ಬಾರಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಫೈನಲ್ನಲ್ಲಿ ಬೃಹತ್ ಗುರಿ ಬೆನ್ನತ್ತಿದ ಆರ್ಸಿಬಿ ಆರಂಭದಲ್ಲೇ ಫಾರ್ಮ್ನಲ್ಲಿದ್ದ ಆಟಗಾರ್ತಿ ಗ್ರೇಸ್ ಹ್ಯಾರಿಸ್ ವಿಕೆಟ್ ಅನ್ನ ಕಳೆದುಕೊಂಡಿದ್ರಿಂದ ಕೊಂಚ ಆಘಾತಕ್ಕೊಳಗಾಗುತ್ತೆ. ಹೀಗಾಗಿ ಸ್ಮೃತಿ ಮೊದಲ 6 ಎಸೆತಗಳಲ್ಲಿ 5 ರನ್ ಗಳಿಸಿ ಎಚ್ಚರಿಕೆಯ ಆರಂಭವನ್ನು ಮಾಡ್ತಾರೆ. ಇದಾದ ಬಳಿಕ ಮೈ ಚಳಿ ಬಿಟ್ಟು ಬ್ಯಾಟ್ ಬೀಸಿದ ಸ್ಮೃತಿ ಮಂದಾನ ಕೇವಲ 23 ಎಸೆತಗಳಲ್ಲಿ ಆಕರ್ಷಕ ಅರ್ಧ ಶತಕ ಸಿಡಿಸಿ ಅಬ್ಬರಿಸಿದ್ರು. ಫೈನಲ್ ಪಂದ್ಯಕ್ಕೂ ಮುನ್ನ 8 ಪಂದ್ಯಗಳನ್ನಾಡಿ 297 ರನ್ ಗಳಿಸಿದ್ದ ನಾಯಕಿ ಸ್ಮೃತಿ ಮಂದಾನ ಮುಂಬೈ ಇಂಡಿಯನ್ಸ್ ನಾಯಕಿ ಹರ್ಮನ್ಪ್ರೀತ್ ಕೌರ್, ನ್ಯಾಟ್ ಸಿವರ್ ಬ್ರಂಟ್ ಹಾಗೂ ಲೆಸಲಿ ಲೀ ಅವರನ್ನ ಹಿಂದಿಕ್ಕಿ ಆರೆಂಜ್ ಕ್ಯಾಪ್ ತಮ್ಮದಾಗಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಸ್ಮೃತಿ ಮಂದಾನ 9 ಪಂದ್ಯಗಳನ್ನಾಡಿ 53.86ರ ಬ್ಯಾಟಿಂಗ್ ಸರಾಸರಿಯಲ್ಲಿ 3 ಅರ್ಧ ಶತಕ ಸಹಿತ 377 ರನ್ ಸಿಡಿಸುವ ಮೂಲಕ ಆರೆಂಜ್ ಕ್ಯಾಪ್ ಅನ್ನ ತಮ್ಮದಾಗಿಸಿಕೊಳ್ಳುತ್ತಾರೆ. ಇನ್ನು ಆರ್ಸಿಬಿ ತಂಡ 204 ರನ್ ಬೆನ್ನತ್ತಿ ಗೆದ್ದಿದ್ದು ಐಪಿಎಲ್ ಹಾಗೂ WPL ಫೈನಲ್ ಇತಿಹಾಸದಲ್ಲಿ ಗರಿಷ್ಠ ಚೇಸ್ ಆಗಿದೆ. ಮತ್ತೇನು, ಈ ಸಲ ಕಪ್ಪು ನಮ್ದೆ, ಕ್ಯಾಪ್ ಕೂಡ ನಮ್ದೆ.